ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸಂಡೇ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಎದ್ದೆ. ಹಾಗೆ ಇವತ್ತು ನಮ್ಮ ಪ್ಲ್ಯಾನ್ ಸ್ವಲ್ಪ ಸ್ಪೆಷಲ್ ಇದೆ. ಯಾಕಂತ ಅಂದರೆ ನನ್ನ ಮಗ ರಾಯನ್ಗೆ ಫಸ್ಟ್ ಟೈಮ್ ಹೇರ್ ಕಟ್ ಮಾಡಿಸ್ತಾ ಇದ್ದೀವಿ. ಇವಾಗ ನಾವು ಸಲೂನ್ಗೆ ಬಂದಿದ್ದೀವಿ. ರಾಯನ್ಗೆ ಫಸ್ಟ್ ಟೈಮ್ ಹೇರ್ ಕಟ್ನ ಮಾಡಿಸ್ತಾ ಇದ್ದೀವಿ. ಎಲ್ಲಿಲ್ಲ ಏನಿಲ್ಲ ನೋಡಿ ಮಷೀನ್ ಇದು ಅಲ್ಲಿ ಮಿರರ್ ನೋಡಿ ಮಿರರ್ಲೆ ಎಲ್ಲ ಒಟ್ಟಾಯ್ತು ಅಲ್ಲೋಡಲ್ಲಿ ಕೈ ಕಿತ್ತು ಕಿತ್ತು ತೋರಿಸ್ತಾ ಐತೆ. ತಾತಂಗೆ ಹೇಳಿ ತಾತಂಗೆ ತೋಚುಬಿಡು ಚಿನ್ನ ಅಲ್ಲೋಡು ಕಟ್ಟಿಂಗ್ ಹೆಂಗ ನಿಮ್ಮದು. ಸೊ ಫ್ರೆಂಡ್ಸ್, ನಾನು ಸಲೂನಲ್ಲಿ ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಫೈನಲಿ ರಾಯನ್ಗೆ ಹೇರ್ ಕಟ್ ಕಂಪ್ಲೀಟ್ ಆಯಿತು. ತುಂಬ ಕ್ಯೂಟಾಗಿ ಕಾಣಿಸ್ತಾನೆ. ಹಾಗೆ ಮಮ್ಮಿ ಅವ್ರ ಅಣ್ಣಂಗೆ ಕಾಲ್ ಮಾಡಿದ್ರು, ಅಂದರೆ ನನ್ನ ಮಗನ ಚಿಕ್ಕ ತಾತಂಗೆ ಕಾಲ್ ಮಾಡಿದ್ರು. ಫಸ್ಟ್ ಟೈಮ್ ಹೇರ್ ಕಟ್ ಮಾಡಿಸಿರೋದ್ರ ಬಗ್ಗೆ ಮಾತಾಡ್ತಾ ಇದ್ರು. ಹಾಗೆ ಫ್ರೆಂಡ್ಸ್, ಇವತ್ತು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಹೋಟೆಲ್ಗೆ ಬಂದಿದ್ದೀವಿ. ಸಂಡೇ ಅಲ್ವಾ, ಫ್ಯಾಮಿಲಿ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡೋಣ, ಹೋಟೆಲೆಲ್ಲ ತಿನ್ನೋಣ ಅಂತ ಬಂದಿದ್ದೀವಿ. ಇದು ಬಂದು ಹಳ್ಳಿ ಮನೆ ಉಪಹಾರ ಅಂತ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಇಲ್ಲಿಂದ ನಮ್ಮ ಬ್ರದರ್ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಆ್ಯಕ್ಚುಲಿ ಎಲ್ಲ ಚೆನ್ನಾಗಿತ್ತು ಟೇಸ್ಟ್ ತಿನ್ನೋದಕ್ಕೆ. ನಾವು ತಟ್ಟೆ ಇಡ್ಲಿ ತೊಗೊಂಡಿದ್ವಿ, ಹಾಗೆ ಪಲಾವ್ ಮತ್ತು ಚಿತ್ರಾನ್ನನೂ ಸಹ ತೊಗೊಂಡಿದ್ವಿ. ಎಲ್ಲ ತುಂಬ ಚೆನ್ನಾಗಿತ್ತು ಟೇಸ್ಟು. ನಾವು ಅವಾಗವಾಗ ಹೋಟೆಲ್ಗೆ ಬಂದು ಬ್ರೇಕ್ಫಾಸ್ಟ್ ಅಥವಾ ಊಟನ ಮಾಡ್ತಾ ಇರ್ತೀವಿ. ಇವತ್ತು ಕೂಡ ನಾವು ಆಚೆ ಊಟ ಮಾಡ್ತಾ ಇದ್ದೀವಿ, ಅಂತಂದರೆ ಆಚೆನೇ ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದೀವಿ. ಶ್ರೀ ಅನ್ನಪೂರ್ಣೇಶ್ವರಿ ಹಳ್ಳಿ ಮನೆ ಉಪಹಾರ ಅಂತ. ಆ್ಯಕ್ಚುಲಿ ಇಲ್ಲಿ ಮುದ್ದೆಗೆ ಫೇಮಸ್ಸು. ಮುದ್ದೆ ಉಪ್ಸಾರು ಮಧ್ಯಾಹ್ನ ಸಿಗುತ್ತೆ ಇಲ್ಲಿ. ತುಂಬಾ ಫೇಮಸ್ಸು, ತುಂಬ ಜನ ಸೇರ್ತಾರೆ ಇಲ್ಲಿ. ಹಾಗೆ ಬೆಳಗ್ಗೆ ಬ್ರೇಕ್ಫಾಸ್ಟು ಸಹ ಸಿಗುತ್ತೆ. ಎಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಫ್ರೆಂಡ್ಸ್, ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಇಲ್ಲೇ ನಿಯರ್ ಇರೋವಂತಹ ಒಂದು ಶಾಪ್ಗೆ ಬಂದ್ವಿ. ಯಾಕಪ್ಪ ಈ ಶಾಪ್ಗೆ ಬಂದ್ವಿ ಅಂತ ಅಂದರೆ, ಯುಗಾದಿ ಹಬ್ಬಕ್ಕೆ ಒಂದು ಒಳ್ಳೆ ಆಫರ್ ಇದೆ. ತುಂಬಾ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ನೋಡ್ತಾ ಇದ್ವಿ. ಅದಕ್ಕೆ ಹೋಗಿ ನೋಡೋಣ ಅಂತ ಪರ್ಚೇಸ್ ಮಾಡ್ಕೊಂಡು ಬರೋಣ ಅಂತ ಹೋದ್ವಿ. ಆ್ಯಕ್ಚುಲಿ 4,000 ರೂಪಾಯಿ ಐಟಮು ಜಸ್ಟ್ 2,500ಗೆ ಕೊಡ್ತೀವಿ, ಅದು 40 ಐಟಮ್ಗೆ ಅಂತ. ತುಂಬ ಚೆನ್ನಾಗಿತ್ತು ಅಡ್ವರ್ಟೈಸಸ್ ಎಲ್ಲ. ಅದಕ್ಕೇನೆ ಹೋಗಿ ನೋಡೋಣ. ಹಾಗೆ ಯುಗಾದಿ ಹಬ್ಬಕ್ಕೆ ನಾವು ಶಾಪಿಂಗ್ ಮಾಡಲೇಬೇಕಿತ್ತಲ್ವ. ಹಾಗೆ ಇದು ಆಫರ್ ಸಹ ಇದೆ ಅಂತ ಎಲ್ಲ ನೋಡಿದ್ವಲ್ವ ಅಡ್ವರ್ಟೈಸ್ಮೆಂಟಲ್ಲಿ. ಹೋಗಿ ನೋಡ್ಕೊಂಡು ಬರೋಣ ಅಂತ ನೋಡ್ಕೊಂಡು ಬರೋಕ್ಕೆ ಹೋಗಿದ್ದೀವಿ. ಬಟ್ ಅಷ್ಟೇ ನಮ್ಗೆ ಇಷ್ಟ ಆಗಿಲ್ಲ. ಆ್ಯಕ್ಚುಲಿ ಪ್ರೈಸ್ ಎಲ್ಲ ತುಂಬ ಹೈ ಇತ್ತು. ಬೈ ಒನ್ ಗೆಟ್ ಒನ್ ಎಲ್ಲ ಇದ್ರೂ ನಮಗೇನು ಅಷ್ಟು ಇಷ್ಟ ಆಗಿಲ್ಲ. ಅದಕ್ಕೆ ನಾವೇನು ಇಲ್ಲಿ ಶಾಪ್ ಮಾಡಿಲ್ಲ, ಹಾಗೆ ಸುಮ್ಮನೆ ನೋಡ್ಕೊಂಡು ವಾಪಸ್ ಹೋಗಿಬಿಟ್ವಿ. ಇವತ್ತು ಮನೇಲಿ ಸ್ವಲ್ಪ ಕೆಲಸ ಮಾಡ್ತಾ ಇದ್ದೀನಿ. ಬಟ್ಟೆ ಒಗೆಯೋದು, ಮನೆ ಕ್ಲೀನ್ ಮಾಡೋದು, ಇವೆಲ್ಲ ಸ್ವಲ್ಪ ಮಾಡಲೇಬೇಕು. ಸಂಡೇ ಅಂತ ಅಂದರೆ ಸ್ವಲ್ಪ ರಿಲ್ಯಾಕ್ಸ್ ಡೇನೇ, ಆದರೂ ಮನೇಲಿ ಕೆಲಸ ಇದ್ದೇ ಇರುತ್ತೆ. ಈಗ ನಾನು ಬಟ್ಟೆ ಎಲ್ಲ ಒಗ್ದು ಒಣಗಾಕ್ತಾ ಇದ್ದೀನಿ. ಹಾಗೆ ಮನೆ ಕಸ ಎಲ್ಲ ಗುಡಿಸಿ ನೀಟಾಗಿ ಒರೆಸ್ಕೊಂಡೆ. ಹಾಗೆ ಸಿಂಕ್ನಲ್ಲಿ ಸ್ವಲ್ಪ ಪಾತ್ರೆಗಳಿದ್ದು ಅದನ್ನು ಸಹ ತೊಳ್ಕೊಂಡಿದ್ದೀನಿ. ಮನೆ ಕೆಲಸ ಮಾಡೋದು ಸ್ವಲ್ಪ ಕಷ್ಟನೇ ಅನಿಸುತ್ತೆ, ಆದರೆ ಕ್ಲೀನ್ ಎಲ್ಲ ಆದಮೇಲೆ ನೋಡೋಕ್ಕೆ ತುಂಬಾ ಸಂತೋಷ ಆಗುತ್ತೆ. ಸೊ ಫ್ರೆಂಡ್ಸ್, ಯುಗಾದಿ ಹಬ್ಬ ಬೇರೆ ಹತ್ರ ಬರ್ತಾ ಇದೆ. ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡ್ಕೋಬೇಕು. ಒಂದು ಚಿಕ್ಕ ಟಿಪ್ ಹೇಳಬೇಕು ಅಂತ ಅಂದರೆ, ಡೈಲಿ ಸ್ವಲ್ಪ ಸ್ವಲ್ಪನೇ ಮನೆ ಕೆಲಸ ಮಾಡ್ತಾ ಬಂದರೆ ಹಬ್ಬದ ದಿನ ತುಂಬಾ ವರ್ಕ್ ಅಂತ ಅನಿಸಲ್ಲ, ಟೈಮ್ ಮ್ಯಾನೇಜ್ ಕೂಡ ಮಾಡಬಹುದು. ಯುಗಾದಿ ಹಬ್ಬ ಅಂತ ಅಂದರೆ ಹಿಂದೂಗಳ ಪಾಲಿನ ಹೊಸ ವರ್ಷ. ಹಾಗೆ ನಮ್ಮ ಕನ್ನಡದವ್ರಿಗಂತೂ ತುಂಬಾ ಗ್ರ್ಯಾಂಡ್ ಹಬ್ಬ. ತುಂಬಾ ಚೆನ್ನಾಗಿ ಮಾಡ್ತೀವಿ ಹಬ್ಬನ. ಸೊ ಮನೆ ಕ್ಲೀನ್ ಡೈಲಿ ಮಾಡ್ಕೊಂಡ್ಬಿಟ್ರೆ ಹಬ್ಬದ ದಿವಸ ತುಂಬಾ ಫ್ರೀಯಾಗಿ ದೇವ್ರ ಪೂಜೆ ಆಗಿರ್ಬೋದು, ಹಬ್ಬ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ಕೆಲಸ ಎಲ್ಲ ಆಯಿತು. ಹಾಗೆ ಇವತ್ತು ಮಧ್ಯಾಹ್ನಕ್ಕೆ ನಾವು ನುಗ್ಗೆ ಸೊಪ್ಪನ್ನ ಹಾಕಿ ಬಸ್ಸಾರನ್ನ ಮಾಡ್ಕೊಂಡಿದ್ದೀವಿ. ಸೊಪ್ಪು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಈ ಒಂದು ಬಸ್ಸಾರು ಅನ್ನಕ್ಕೆ ಮುದ್ದೆಗೆಲ್ಲ ಒಳ್ಳೆ ಕಾಂಬಿನೇಷನ್ನು. ಆಲ್ರೆಡಿ ನಾನು ಬಸ್ಸಾರು ಶೇರ್ ಮಾಡಿದ್ದೀನಿ, ಅದಕ್ಕೆ ಇವತ್ತಿನ ವೀಡಿಯೋದಲ್ಲಿ ನಾನು ಈ ಒಂದು ಬಸ್ಸಾರು ರೆಸಿಪಿನ ಶೇರ್ ಮಾಡಿಲ್ಲ. ಆ್ಯಕ್ಚುಲಿ ನಾನು ಹಸಿ ಕಾಳು ಹಾಕಿ ಬಸ್ಸಾರು ಮಾಡೋದು ತೋರಿಸಿದ್ದೀನಿ. ಹಸಿ ಕಾಳು ಬದಲು ಇವತ್ತು ನುಗ್ಗೆ ಸೊಪ್ಪನ್ನ ಬಳಸಿ ಬಸ್ಸಾರು ಮಾಡ್ಕೊತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಆ್ಯಕ್ಚುಲಿ ನನ್ನ ಫೇವ್ರೆಟ್ ಸಹ ಇದು. ಒನ್ ಆಫ್ ಮೈ ಫೇವ್ರೆಟ್ ರೆಸಿಪಿ, ನನ್ನ ನೆಚ್ಚಿನ ಊಟ ಅಂತಲೇ ಹೇಳ್ಬೋದು ಬಸ್ಸಾರು. ಸೊ ಫ್ರೆಂಡ್ಸ್, ಬಿಸಿ ಬಿಸಿ ಅನ್ನಕ್ಕಾಗಿರ್ಬೋದು ಅಥವಾ ಮುದ್ದೆಗಾಗಿರ್ಬೋದು ಈ ಬಸ್ಸಾರು ಮತ್ತು ಈ ಸೊಪ್ಪಿನ ಪಲ್ಯ ತಿಂತಾಯಿದ್ರೆ
ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಸೊ ಫ್ರೆಂಡ್ಸ್, ಮನೇಲಿ ಊಟ ಎಲ್ರದ್ದು ಆಯಿತು. ಇವಾಗ ನಾನು ಆನ್ಲೈನಿಂದ ಒಂದು ಪಾಲಿಥೀನ್ ಶೀಟ್ನ ತರಿಸಿದ್ದೀನಿ. ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಇವಾಗ ತಾನೇ ಓಪನ್ ಮಾಡ್ತಾ ಇರೋದು. ಈಗ ಜಸ್ಟ್ ಬಂತಿದ್ದು. ಏನಪ್ಪ ಅಂತ ಅಂದರೆ ಹಪ್ಪಳ ಆಗಿರ್ಬೋದು, ಸಂಡಿಗೆ ಆಗಿರ್ಬೋದು ಎಲ್ಲ ಒಣಗಾಕೋಕ್ಕೆ ಇದು ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ತರಿಸಿದ್ದೀನಿ. ಇದು ಹೀಟ್ ರೆಸಿಸ್ಟೆಂಟ್ ಮತ್ತು ವಾಷೆಬಲ್ಲು, ತುಂಬಾ ಚೆನ್ನಾಗಿದೆ. ಹಾಗೆ ಅಫೋರ್ಡಬಲ್ ರೇಟಲ್ಲೂ ಸಹ ನನಗೆ ಸಿಕ್ಕಿದೆ. ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಿಮಗೂ ಸಹ ತೋರಿಸ್ತಾ ಇದ್ದೀನಿ. ಇವಾಗ ಆ್ಯಕ್ಚುಲಿ ಬೇಸಿಗೆಗಾಲ ಸ್ಟಾರ್ಟ್ ಆಗಿದೆ. ಹಪ್ಪಳ, ಸಂಡಿಗೆ, ಮಜ್ಜಿಗೆ ಮೆಣಸಿನ್ಕಾಯಿ ಇದೆಲ್ಲ ಮಾಡ್ಕೊಳ್ಳೋವಂಥ ಸೀಸನ್ ಇದು. ಅದಕ್ಕೆ ತರಿಸಿದ್ದೀನಿ. ನೆಕ್ಸ್ಟು ಹಪ್ಪಳನ ಮನೇಲಿ ಮಾಡಿ ವಿಡಿಯೋನೂ ಸಹ ಅಪ್ಲೋಡ್ ಮಾಡ್ತೀನಿ. ಸೀರೆ ಮೇಲೆ, ಬಟ್ಟೆ ಮೇಲೆಲ್ಲ ಹಪ್ಪಳನ ಒಣಗಾಕ್ತಾರೆ. ಅದ್ರ ಬದಲು ಈ ರೀತಿ ಶೀಟ್ ಮೇಲೆ ಒಣಗಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಹಳೇದಿತ್ತು ನಮ್ಮ ಹತ್ರ ಹಪ್ಪಳ ಒಣಗಾಕೋ ಶೀಟ್, ಬಟ್ ಅದು ಹಳೇದಾಗಿರೋದ್ರಿಂದ ಒಂದು ಹೊಸ ತರಿಸ್ಕೊಂಡೆ. ತುಂಬಾ ಚೆನ್ನಾಗಿದೆ. ನಿಮಗೂ ಬೇಕಂದರೆ ತೊಗೊಳ್ಳಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಫ್ರೆಂಡ್ಸ್, ಸಂಜೆ ಆಗಿದೆ. ಈ ಈವ್ನಿಂಗ್ನಲ್ಲಿ ಒಂದು ಒಳ್ಳೆ ಸ್ನ್ಯಾಕ್ ರೆಸಿಪಿ ಮಾಡ್ತಾ ಇದ್ದೀನಿ. ಬೇಬಿ ಕಾರ್ನ್ನ ಬಳಸ್ಕೊಂಡು ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಹೇಗೆ ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಫ್ರೆಂಡ್ಸ್, ಇವತ್ತು ಒಂದು ಸ್ನ್ಯಾಕ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಏನಪ್ಪಾ ಅಂತ ಅಂದ್ರೆ ಬೇಬಿ ಕಾರ್ನ್ ಬಳಸಿ 65 ಮಾಡ್ತಾ ಇದ್ದೀನಿ. ತುಂಬಾನೇ ಟೇಸ್ಟಿಯಾಗಿರುತ್ತೆ. ನಾವು ಅವಾಗವಾಗ ಮನೇಲಿ ಮಾಡ್ಕೊಂಡು ತಿಂತಾ ಇರ್ತೀವಿ. ಕ್ರಿಸ್ಪಿಯಾಗಿ, ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಇವತ್ತಿನ ಬ್ಲಾಗ್ ನಲ್ಲಿ ನಾನು ಬೇಬಿ ಕಾರ್ನ್ 65ನ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಇದು ಸ್ನ್ಯಾಕ್ ರೆಸಿಪಿ. ಸ್ಟ್ರೀಟ್ ಸ್ಟೈಲ್ ಅಲ್ಲಿ ನಾನು ಇವತ್ತು ಬೇಬಿ ಕಾರ್ನ್ 65 ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು, ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ನಾನಿಲ್ಲಿ 200 ಗ್ರಾಮ್ಸ್ ಅಷ್ಟು ಬೇಬಿ ಕಾರ್ನ್ ತಗೊಂಡಿದ್ದೀನಿ. ಇದನ್ನ ಯಾವ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡ್ಕೊಬಹುದು. ನಾನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ದೊಡ್ಡದಾಗೂ ಕಟ್ ಮಾಡ್ಕೊಬಹುದು. ಸೊ ಫ್ರೆಂಡ್ಸ್, ನಾನು ಇವಾಗ ಈ ಶೇಪ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಮಧ್ಯ ಭಾಗ ಮಾಡಿಕೊಂಡು ಹಾಫ್ ಕಟ್ ಮಾಡ್ಕೊಂಡಿದ್ದೀನಿ. ಸಾಕು, ಇಷ್ಟು ಕಟ್ ಮಾಡ್ಕೊಂಡ್ರೆ. ನೀವು ಬೇಕಿದ್ರೆ ಉದ್ದುದ ಬೇಕಾದ್ರೂ ಕಟ್ ಮಾಡ್ಕೋಬಹುದು. ಸೊ ಫ್ರೆಂಡ್ಸ್, ಇವಾಗ ಬಿಸಿನೀರಿಗೆ, ಸ್ವಲ್ಪ ಬಿಸಿಯಾಗಿದೆ ನೀರು, ಬಿಸಿನೀರಿಗೆ ನಾನು ಇವಾಗ ಈ ಬೇಬಿ ಕಾರ್ನ್ನ ಒಂದು 2 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ. ಜಸ್ಟ್ 2 ಮಿನಿಟ್ಸ್ ಬಿಸಿನೀರಲ್ಲಿ ಹಾಕಿ ತೆಗಿಬೇಕು. ಸೊ ಫ್ರೆಂಡ್ಸ್, ಇದೊಂದು ಸ್ನ್ಯಾಕ್ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ. ದೊಡ್ಡವರು, ಮಕ್ಕಳು ಎಲ್ಲರೂ ತುಂಬಾ ಇಷ್ಟಪಡ್ತಾರೆ. ಸೊ ಫ್ರೆಂಡ್ಸ್, ಬಿಸಿನೀರಿನಲ್ಲಿ ಒಂದು 2 to 3 ಮಿನಿಟ್ಸ್ ಅದನ್ನು ಬೇಯಿಸ್ಬಿಟ್ಟು ಬೇಬಿ ಕಾರ್ನ್ 65 ಮಾಡೋದ್ರಿಂದ ತುಂಬಾ ಟೇಸ್ಟಿ ಬರುತ್ತೆ. ಒಳಗಡೆ ಎಲ್ಲ ತುಂಬ ಸಾಫ್ಟಾಗಿರಬೇಕು, ಮೇಲೆ ಕ್ರಿಸ್ಪಿಯಾಗಿರ್ಬೇಕಂದ್ರೆ ಜಸ್ಟ್ ಒಂದು 3 to 4 ಮಿನಿಟ್ಸ್ ಆದ್ರೂ ನಾವು ಬೇಯಿಸ್ಕೋಬೇಕಾಗತ್ತೆ. ಸೊ ಫ್ರೆಂಡ್ಸ್, ಈಗ ನಾನು ಬೇಬಿ ಕಾರ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಬಿಸಿನೀರಿನಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ 2 to 3 ನಿಮಿಷ. ಈಗ ನಾನು ಬೇಬಿ ಕಾರ್ನ ಕರಿಯೋದಕ್ಕೆ ಒಂದು ಬ್ಯಾಟರ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಯಾವ ರೀತಿ ಬ್ಯಾಟರ್ ಅಂತ ಅಂದರೆ, ಒಂದು ಬೌಲ್ಗೆ ಒಂದು 1/4 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಒಂದು 1/4 ಕಪ್ ಆಗೋಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಂಡೆ. ಚಿಲ್ಲಿ ಪೌಡರ್ ಒಂದು 1/4 ಟೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಅರಿಶಿನ ಪುಡಿ ಒಂದು ಚಿಟಿಕೆ ಹಾಕ್ಕೊತಾ ಇದ್ದೀನಿ. ಗರಂ ಮಸಾಲ 1 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಚಿಲ್ಲಿ ಪೌಡರ್ನ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವನ್ನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈ ರೀತಿ ಕರಿಯೋವಂತಹ ಪದಾರ್ಥಕ್ಕೆ ಸ್ವಲ್ಪ ಕರಿಬೇವನ್ನ ಕಟ್ ಮಾಡಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಂದರೆ ಹಾಕ್ಕೊಳ್ಳಿ ಕರಿಬೇವು. 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಡ್ರೈ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ. ಹಾಗೆ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಗಟ್ಟಿಗೆ ಕಲಿಸ್ಕೊಬೇಕು. ತುಂಬ ತೆಳುವಾಗಿ ಕಲಿಸ್ಕೊಳಕ್ಕೆ ಹೋಗಬೇಡಿ, ಒಂದು ಮೀಡಿಯಮಾಗಿ ಕಲಿಸ್ಕೊಳ್ಳಿ. ಸೊ ಫ್ರೆಂಡ್ಸ್, ಈಗ ಬೇಬಿ ಕಾರ್ನ್ ಇಲ್ಲ ಅಂತ ಅಂದರೆ ಕಾಲಿಫ್ಲವರ್ ಅಥವಾ ಆಲೂಗೆಡ್ಡೆ ಇಂದನೂ ನಾವು ಇದೇ ರೀತಿ ಮಾಡ್ಕೋಬೋದು, ಅಷ್ಟೇ ಚೆನ್ನಾಗಿ ಬರುತ್ತೆ. ಬೇಬಿ ಕಾರ್ನ್ 65 ಮಾಡೋದಕ್ಕೆ ಯಾವ ರೀತಿ ಹಿಟ್ಟನ್ನು ಕಲಿಸ್ಕೋಬೇಕು ಅಂತ ಅಂದರೆ, ಈ ರೀತಿ ಬೆರಳಲ್ಲಿ ನಾವು ಹಿಟ್ಟನ್ನು ಹಿಡ್ಕೊಂಡ್ರೆ ಬೆರಳಲ್ಲೇ ನಿಂತ್ಕೋಬೇಕು, ಆ ರೀತಿ ಸ್ವಲ್ಪ ಕಲಿಸ್ಕೊಳ್ಳಿ. ಈಗ ನಾನು ಬೇಯಿಸಿಟ್ಕೊಂಡಿರೋಂತಹ ಬೇಬಿ ಕಾರ್ನ್ ಎಲ್ಲನೂ ನೀಟಾಗಿ ಡ್ರೈಡ್ ಮಾಡಿಕೊಂಡು ಈ ಹಿಟ್ಟಿಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದಕ್ಕೊಂದು ಮಿಕ್ಸ್ ಆಗಬೇಕು. ಬೇಬಿ ಕಾರ್ನ್ ಮತ್ತು ಬ್ಯಾಟರ್ ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಎಲ್ಲ ಆದ ನಂತರ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೆ ನಾನು. ಎಣ್ಣೆ ಬಿಸಿ ಆದ ನಂತರ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಒಂದೊಂದೇ ಬೇಬಿ ಕಾರ್ನ ಈ ರೀತಿ ಹಾಕಬೇಕು. ಹಾಗೆ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಸಫೋಲಾ ರೈಸ್ ಬ್ರ್ಯಾಂಡ್ ಆಯಿಲು. ನಿಮ್ಮ ಮನೇಲಿ ಯಾವ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತೀರಾ ಅದನ್ನೇ ಯೂಸ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಎರಡೂ ಕಡೆ ತುಂಬ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ, ಅಂದರೆ ಡೀಪ್ ಫ್ರೈ ಮಾಡ್ಕೊಳ್ಳೋಣ.
ಆ್ಯಕ್ಚುಲಿ ನಾವು ತುಂಬ ಸಲ ಈ ಒಂದು ಬೇಬಿಕಾರ್ನ್ 65ನ ಮಾಡ್ಕೊಂಡಿದ್ದೀವಿ. ತುಂಬಾ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ, ಮೇಲ್ಗಡೆ ಒಳಗಡೆ ಸಾಫ್ಟಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಎಲ್ಲರೂ ಇಷ್ಟಪಡ್ತಾರೆ ಮನೆಯಲ್ಲಿ. ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈಗ ಎರಡು ಕಡೆ ತುಂಬ ಚೆನ್ನಾಗಿ ಬೆಂದಿದೆ. ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಈ ಒಂದು ಬೇಬಿಕಾರ್ನ್ 65ನ ಸಾಸ್ ಜೊತೆ ಆಗಿರ್ಬೋದು ಅಥವಾ ಮಯೋನೀಸ್ ಜೊತೆ ಆಗಿರ್ಬೋದು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾನು ಬೇಬಿಕಾರ್ನ್ 65 ಮಾಡಿದೆ ಅಂತ. ತುಂಬ ಕ್ರಿಸ್ಪಿಯಾಗಿ, ತುಂಬ ಟೇಸ್ಟಿಯಾಗಿ, ತುಂಬ ಚೆನ್ನಾಗಿರುತ್ತೆ. ಈ ಒಂದು ಬೇಬಿಕಾರ್ನ್ 65ನ ಟೊಮೆಟೊ ಸಾಸ್ ಜೊತೆ ಅಥವಾ ಮಯೋನೀಸ್ ಜೊತೆ ತಿಂದರೆ ಬಹಳನೇ ರುಚಿಯಾಗಿರುತ್ತೆ. ಹಾಗೆ ತಿನ್ನೋದಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ. ಬನ್ನಿ ಟೇಸ್ಟ್ ಮಾಡೋಣ. ವಾವ್! ಅಮೇಜಿಂಗ್ ಆಗಿದೆ. ತುಂಬಾನೇ ಚೆನ್ನಾಗಿದೆ. ಈ ಒಂದು ಬೇಬಿಕಾರ್ನ್ 65 ರೆಸಿಪಿನ ಸಂಜೆ ಟೀ ಟೈಮ್ ಸ್ನ್ಯಾಕ್ ಆಗೂ ಸಹ ಮಾಡ್ಕೊಂಡು ತಿನ್ಬಹುದು. ತುಂಬಾ ರುಚಿಯಾಗಿರುತ್ತೆ. ನೋಡಿದ್ರಲ್ವ ಫ್ರೆಂಡ್ಸ್, ಇವತ್ತಿನ ಸಂಡೇ ವ್ಲಾಗ್ ಇದಾಗಿರುತ್ತೆ. ಇವತ್ತಿನ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ಹೊಸೊಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.